ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಕೆಸೆಟ್ ಎಕ್ಸಾಮನ್ನು ಕರ್ನಾಟಕ ಕೆಸೆಟ್ 2024 ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಬೇಕು, ಯಾವ ಕೆಟಗರಿಗೆ ಎಷ್ಟೆಷ್ಟು ಮಾರ್ಕ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಎಲ್ಲ ಕೆಟಗರಿಗೆ ಬೇಕಾದಂತಹ ಮಿನಿಮಮ್ ಕ್ವಾಲಿಫೈ ಮಾರ್ಕನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಮ್ಮ ಚಾನಲಲ್ಲಿ ಬರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ಕೆಸೆಟ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎಕ್ಸಾಮ್ ಜನವರಿ 2024 13ನೇ ತಾರೀಕನ್ನು ನಡೆದಿತ್ತು. ಈ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಲಿಕ್ಕೆ ಎಲ್ಲ ಕೆಟಗರಿಯವರಿಗೆ ಎಷ್ಟು ಮಾರ್ಕ್ ಬೇಕು ಅನ್ನೋದೊಂದು ಮಾಹಿತಿ KEಯಿಂದ ಅಪ್ಡೇಟ್ ಆಗಿ ಬಂದಿದೆ. ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಇಲ್ಲಿ ದ ಅಥಾರಿಟಿ ಹ್ಯಾಸ್ ರಿಲೀಸ್ಡ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಫಾರ್ ದ ಎಕ್ಸಾಮಿನೇಷನ್. An applicant needs to score marks equal to or higher than these qualifying marks to be a SET qualified candidate. The candidates who are qualified for the exam will get a certificate of eligibility. These are the following minimum qualifying marks for the state eligibility test. ಇಲ್ಲಿ ಏನಪ್ಪ ಹೇಳಿದಾನಂದರೆ ಅಥಾರಿಟಿಯಿಂದ ಹೊಸ ಒಂದು ಪಾಸಿಂಗ್ ಮಾರ್ಕ್ಸನ್ನು ಮಿನಿಮಮ್ ಪಾಸಿಂಗ್ ಮಾರ್ಕ್ಸನ್ನು ಬಿಡುಗಡೆ ಮಾಡಲಾಗಿದೆ. ಯಾರೆಲ್ಲ ಅಪ್ಲಿಕೆಂಟ್ ಇದ್ದೇವೆ, ನಾವು ಮಿನಿಮಮ್ ಕ್ವಾಲಿಫಿಕೇಷನನ್ನು ಪಡಿಬೇಕಂದ್ರೆ ಕೆಸೆಟ್ಟಲ್ಲಿ ಪಾಸ್ ಆಗಬೇಕಾದ್ರೆ ಅದಕ್ಕಿಂತ ಅವ್ರು ನಿಗದಿಪಡಿಸಿದ ಮಾರ್ಕ್ ಪಡಿಬೇಕು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡಿಬೇಕು. ಹಾಗೆಯೇ ಯಾರೆಲ್ಲ ಕ್ವಾಲಿಫೈ ಆಗ್ತಾರೋ ಅವರಿಗೊಂದು ಸರ್ಟಿಫಿಕೇಟನ್ನು ಕೊಡ್ತೇವೆ ಅನ್ನೋ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದರು. ಇದರಲ್ಲಿ ಸಹ ಅದನ್ನು ಹೇಳಿದ್ದಾರೆ. ದೀಸ್ ಆರ್ ದ ಇನ್ನು ಮುಂದೆ ಬರುವ ಸ್ಲೈಡಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅಂತ ವಿವರವನ್ನು ಹೇಳ್ತೇನೆ. ಇಲ್ಲಿ 2 ಕೆಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ, ಜನರಲ್ ಕೆಟಗರಿ ಮತ್ತು ರಿಸರ್ವ್ ಕೆಟಗರಿ ಅಂತ. ಜನರಲ್ ಕೆಟಗರಿವರೆಗೆ ಕ್ಯಾಂಡಿಡೇಟ್ಸ್ ಹೂ ಬಿಲಾಂಗ್ಸ್ ಟು ದಿಸ್ ಕೆಟಗರಿ ವಿಲ್ ಹ್ಯಾವ್ ಟು ಸ್ಕೋರ್ 40% ಹೈಯರ್ ಮಾರ್ಕ್ಸ್ ಓವರ್ ಆಲ್ ಟು ಕ್ವಾಲಿಫೈಯಿಂಗ್ ಫಾರ್ ದ ಎಕ್ಸಾಮ್. ಇಲ್ಲಿ ಜನರಲ್ ಕೆಟಗರಿಯವರು 40% ಅಥವಾ ಅದಕ್ಕಿಂತ ಹೆಚ್ಚು ಅಂಕವನ್ನು ಪಡೆದರೆ ಇಲ್ಲಿ ಕೆಸೆಟ್ಟಲ್ಲಿ ಕ್ವಾಲಿಫೈ ಆಗ್ಬೋದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ರಿಸರ್ವ್ಡ್ ಕೆಟಗರೀಸ್ ಅಪ್ಲಿಕೆಂಟ್ಸ್ ಫ್ರಮ್ Category 1, 2A, 2B, 3A, 3B, SC, ST, PWD ಇಲ್ಲಿ ಆ್ಯಂಡ್ ಅದರ್ ರಿಸರ್ವ್ಡ್ ಕೆಟಗರೀಸ್ ಓನ್ಲಿ ನೀಡ್ ಟು ಸ್ಕೋರ್ 35% ಮಾರ್ಕ್ಸ್ ಟು ಕ್ವಾಲಿಫೈ ಫಾರ್ ದ ಎಕ್ಸಾಮಿನೇಷನ್. ಇಲ್ಲಿ ರಿಸರ್ವ್ಡ್ ಕೆಟಗರಿ ಯಾರೆಲ್ಲ ಇದ್ದಾರೆ ಅವರಿಗೆ ಇಲ್ಲಿ 35% ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದರೆ ಇಲ್ಲಿ ಕ್ವಾಲಿಫೈಯನ್ನು ಪಡ್ಕೋಬೋದು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್.